ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದ ಪ್ರಮುಖವಾದಂತಹ ವಿಚಾರಗಳನ್ನು ತಿಳಿಸಲಿದ್ದೇನೆ. ಬರೀ ಎಚ್ಚರಿಕೆ, ಶುಭ ವಿಚಾರ ಯಾವುದು ಒಂದೇ ಅಲ್ಲ, ಎರಡನ್ನೂ ಮಿಕ್ಸ್ ಮಾಡಿ ಎಲ್ಲದನ್ನು ಒಂದು ಇದು ಮಾಡಿ ಹೇಳಲಿದ್ದೇನೆ. ಸೊ ಬಹಳ ಪ್ರಮುಖವಾದ ಇಂಪಾರ್ಟೆಂಟ್ ವಿಚಾರ ತಿಳಿಸ್ತೇನೆ. ಪ್ರತಿಯೊಬ್ಬ ಧನುರಾಶಿಯವರಿಗೆ ಈ ವಿಚಾರ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಬೇಗ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಗ್ರಹಸ್ಥಿತಿಗಳ ಆಧಾರವಾಗಿ ಪ್ರತಿಯೊಂದು ನಾನು ಯಾವುದನ್ನು ಬರ್ಕೊಂಬಂದಿಲ್ಲ. ಗ್ರಹಸ್ಥಿತಿಗಳ ಆಧಾರವಾಗಿ ನಾನು ಪಂಚಾಂಗವನ್ನು ನೋಡ್ಕೊಂಡು ಗ್ರಹಸ್ಥಿತಿಗಳ ಆಧಾರವಾಗಿ ನಾನು ವಿಚಾರವನ್ನು ತಿಳಿಸ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಯಾವ ಗ್ರಹ ಎಲ್ಲಿ ಯಾವ ಸಲ ಆಗ್ತಾ ಇದೆ, ಏನಾಗುತ್ತೆ ಧನುರಾಶಿಯವರಿಗೆ ಯಾವ ರೀತಿಯಲ್ಲಿ ಅನ್ನುವಂಥದ್ದು. ಓಕೆನಾ? ಸೊ ನೋಡಿ, ಇಲ್ಲಿ ಒಂದು ಏಪ್ರಿಲ್ ತಿಂಗಳು ಬಹಳ ಪ್ರಮುಖವಾದ ತಿಂಗಳು ಅಂತ ಯಾಕೆ ಹೇಳ್ತೇನೆ ಅಂದರೆ, 2.5 ವರ್ಷಕ್ಕೆ ಒಮ್ಮೆ ಬದಲಾಗುವಂತಹ ಶನಿಗ್ರಹ ಮಾರ್ಚ್ 29 ಬದಲಾಗ್ತಾನೆ, ಮೀನ ರಾಶಿಗೆ ಬರ್ತಾನೆ. ಸೊ ಏಪ್ರಿಲ್ 1ನೇ ತಾರೀಕಿಂದ ನಿಮಗೆ ಅಂದರೆ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪ್ರಾರಂಭ. 4ನೇ ಮನೆಯಲ್ಲಿ ಶನಿಗ್ರಹ. ಹೋಲಿ ಗುರುಬಲ ಇದೆಯಾ? ಇಲ್ಲ. ಏಪ್ರಿಲ್ ತಿಂಗಳಲ್ಲಿ ಗುರುಬಲ ಇರಲ್ಲ, ಮೇನಲ್ಲಿ ಬರ್ತದೆ. ಸೊ ಷಷ್ಠದಲ್ಲಿ ಗುರು, ಷಷ್ಠ್ಯಾಧಿಪತಿ ಚತುರ್ಥದಲ್ಲಿ ಪರಮೋಚ್ಚ ಸ್ಥಿತಿ, ಲಾಭಾಧಿಪತಿನೂ ಹೌದು, ಒಂದು ಕಡೆಯಿಂದ ಪ್ರಾಫಿಟ್. ಇನ್ನು ಭಾಗ್ಯಾಧಿಪತಿಯಾದಂತಹ ರವಿಗ್ರಹ ಪರಮೋಚ್ಚ ಸ್ಥಿತಿ 13ರ ನಂತರ. ಸೊ ಈ ಥರದ ಗ್ರಹಸ್ಥಿತಿಗಳನ್ನು ಇಟ್ಕೊಂಡು ನಾನು ಈ ಒಂದು ಮಾಸ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೊರಟಿದ್ದೇನೆ. ಬಹಳ ಪ್ರಮುಖವಾಗಿ ಪಂಚಮಾಧಿಪತಿಯಾದ ಕುಜ ನೀಚ ಸ್ಥಿತಿಯಲ್ಲಿ ಬೇರೆ ಇರಲಿದ್ದಾನೆ ನೋಡಿ. ಈ ಇಡೀ ತಿಂಗಳನ್ನ ಆಮೇಲೆ ಕರ್ಮಾಧಿಪತಿ ಬುಧ ನೀಚ ಸ್ಥಿತಿಯಲ್ಲಿರ್ತಾನೆ. ಒಂದೊಂದಾಗಿ ನಿಮಗೆ ವಿವರಣೆಯನ್ನು ಕೊಟ್ಕೊಂಡು ಬರ್ತಾನೆ. ಜಾಬ್ ವಿಚಾರವಾಗಿ ಆ್ಯಕ್ಚುಲಿ ಚೆನ್ನಾಗಿಲ್ಲ, ಯಾಕೆಂದರೆ ಕರ್ಮಾಧಿಪತಿ ಬುಧ ನೀಚ ಸ್ಥಿತಿಯಲ್ಲಿರ್ತಾನೆ. ಸೊ ಅದರಿಂದಾಗಿ ನಿರುದ್ಯೋಗಿ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಹೊಸ ಉದ್ಯೋಗ ಸಿಗುವ ಸಾಧ್ಯತೆ ತೀರಾ ಕಡಿಮೆ ಇರ್ತದೆ. ಗೊತ್ತಾಯ್ತಲ್ವಾ? ಇಲ್ಲಿ ಇನ್ನೊಂದು ಗಮನಿಸಬೇಕು. ಸರ್ ಹಿಂಗಂದ್ರೆ ಹೆಂಗೆ ಸರ್, ನಮ್ಗೆ ಏನೋ ಒಂದು ಒಳ್ಳೇದಾಗಬೇಕು, ನಮ್ಗೆ ಹೆಂಗಾರಾಗಲಿಲ್ಲ, ಒಟ್ಟ ಕೆಲಸ ಸಿಗಲೇಬೇಕು ನನಗೆ ಅನ್ನೋರು, ಅಥವಾ ನಾನು ಆಲ್ರೆಡಿ ಕೆಲಸದಲ್ಲಿ ಇದ್ದೀನಿ, ಈ ಪ್ರಮೋಷನ್ಗೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ, ಸ್ಯಾಲ್ರಿ ಹೇಗೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ, ಈ ಥರದ್ದೇ ಇರತಕ್ಕಂಥವ್ರು ನೀವು ಏಪ್ರಿಲ್ 13ನೇ ತಾರೀಕು ನಂತರ ಪ್ರಯತ್ನ ಮಾಡಿ. ಲಿಟಲ್ ಬಿಟ್ ಆಫ್ ಚಾನ್ಸಸ್ ಇದೆ ನಿಮಗೆ, ಎಲ್ಲೋ ಒಂದು ಕಡೆ ನಿಮಗೆ ಅನುಕೂಲ ಆಗ್ಬೋದು, ಬಟ್ 30-40% ಅಷ್ಟೇ. ಯಾಕೆಂದರೆ ಭಾಗ್ಯಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿ ಉದ್ಯೋಗಕಾರಕನಾಗಿರತಕ್ಕಂತಹ ರವಿ ಆಗಿರೋದ್ರಿಂದ, ಆಯ್ತಲ್ವಾ? ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು, ಪಂಚಮಾಧಿಪತಿ ನೀಚ, ಕರ್ಮಾಧಿಪತಿ ನೀಚ, ಚತುರ್ಥದಲ್ಲಿ ಶನಿ, ಕರ್ಮಸ್ಥಾನಕ್ಕೆ ಶನಿಯ ದೃಷ್ಟಿ, ಪೂರ್ಣ ದೃಷ್ಟಿ, ಹಾಗೂ ಸೂರ್ಯಗ್ರಹಣ. ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಸೂರ್ಯಗ್ರಹಣ ಉತ್ತಮ ಅಲ್ಲ. ಸೊ ಅದರಿಂದ ಈ ಥರ ನೆಗೆಟಿವಿಟೀಸ್ ತುಂಬ ಇದ್ದಾವೆ. ಅದರಿಂದ ಥಿಂಕ್ ಬಿಫೋರ್ ಇಂಕ್. ಜಾಬ್ ರಿಸೈನ್ ಮಾಡಿ ಹೊಸ ಜಾಬ್ ಹುಡ್ಕೋಕೆಲ್ಲ ಹೋಗಬೇಡಿ. ಆಲ್ರೆಡಿ ನಿಮ್ಮ ಹತ್ರ ಜಾಬೇ ಇಲ್ಲ, ಹೊಸ ಜಾಬ್ ಬೇಕು, ಇಂಟರ್ವ್ಯೂ ಅಂತಂದರು 13ನೇ ತಾರೀಕು ನಂತರ ಇಟ್ಕೊಳ್ಳಿ. ಸಾಮಾನ್ಯವಾಗಿ ತುಂಬ ಆಸೆ ಇಟ್ಕೋಬೇಡಿ ಏಪ್ರಿಲ್ ತಿಂಗಳಲ್ಲಿ ಕೆಲಸ ಸಿಗುತ್ತೆ ಅಂಥೇಳಿ. ಹಾಗೂ ಪ್ರಮೋಷನ್, ಸ್ಯಾಲ್ರಿ ಹೇಗೆ ಏನೇ ಬೇಕಿದ್ರೂ 13ರ ನಂತರ. ಟ್ರಾನ್ಸ್ಫರ್ ಕೇಳಕ್ಕೆ ಹೋಗಬೇಡಿ, ಸಪ್ತಮಾಧಿಪತಿ ನೀಚ ಸ್ಥಿತಿಯಲ್ಲಿದ್ದಾನೆ. ಟ್ರಾನ್ಸ್ಫರ್ಗಳು ಆಗಲ್ಲ. ಫಾರ್ ಸಪೋಸ್ ಪ್ರೆಷರೈಸ್ ಮಾಡಿದ್ರೆ ಇಷ್ಟವಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡಬಹುದು ಸಾಧ್ಯತೆಗಳು, ನಾನು ಹೇಳ್ತಾ ಇರುವಂಥದ್ದು. ಓಕೆನಾ? ನೆಕ್ಸ್ಟ್, ಇನ್ನು ಶುಕ್ರನ ಪರಮೋಚ್ಚ ಸ್ಥಿತಿ, ಷಷ್ಠ್ಯಾಧಿಪತಿಯೂ ಹೌದು, ಲಾಭಾಧಿಪತಿಯೂ ಹೌದು. ಸೊ ಆದ್ದರಿಂದ ನಿಮ್ಮ ಸಾಲಗಳು ತೀರಿಸಬೇಕು ಅಂತಿದ್ರೆ, ಅಥವಾ ಸಾಲಕ್ಕೆ ಅಪ್ಲೈ ಮಾಡಿದ್ದೀರಾ ಅದು ಸ್ಯಾಂಕ್ಷನ್ ಆಗಬೇಕು ಅಂತಿದ್ರೆ, ಎಲ್ಲ 13ನೇ ತಾರೀಕು ನಂತರ ಮಾಡಿ. ನಿಮಗೆ ಸಾಲಗಳ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಇನ್ನು ನಿಮಗೆ ಸಾಲ ಬೇಕಾದರೂ ಸಿಗುತ್ತೆ, ಇಲ್ಲ ನೀವು ಸಾಲ ತೀರಿಸ್ತೀರಾ ಅಂದ್ರೂ ಕೂಡ ನಿಮಗೆ ಅನುಕೂಲವಾಗುತ್ತೆ. ಇನ್ನು ನಿಮಗೆ ಯಾರೊಬ್ಬರು ಸಾಲ ವಾಪಸ್ ಮರುಪಾವತಿ ಮಾಡಬೇಕು ಅಂದ್ರೂ ಕೂಡ 13ನೇ ತಾರೀಕು ತನಕ ನೀವು ಪ್ರೆಷರ್ ಕ್ರಿಯೇಟ್ ಮಾಡಬೇಕು. 13ನೇ ತಾರೀಕು ನಂತರ ಪ್ರೆಷರ್ ಓಪನ್ ಆಗಿ ನಿಮಗೆ ಸಾಲಗಳು, ನಿಮಗೆ ಬರಬೇಕಾದ ಸಾಲಗಳೆಲ್ಲ ಬೇಗ ಬಂದ್ಬಿಡುತ್ತೆ. ಆಯಿತಾ? ಇನ್ನು ಬಿಸ್ನೆಸ್ ಮಾಡ್ತಕ್ಕಂತಹ ಧನುರಾಶಿಯವರಿಗೆ ಲಾಭಾಧಿಪತಿಯಾಗಿ ಚತುರ್ಥದಲ್ಲಿ ಶುಕ್ರಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ರವಿಯೊಂದಿಗೆ 13ನೇ ತಾರೀಕು ತನಕ ಆಸ್ತನಾಗಿರ್ತಾನೆ.
ಸೊ ಅದರಿಂದ 13 ತನಕ ತುಂಬ ಕಷ್ಟಪಟ್ಟು ನೀವು ಶ್ರದ್ಧೆಯಿಂದ ಬಿಸ್ನೆಸ್ ಮಾಡಿ 13 ನಂತರ ಒಳ್ಳೆ ಪ್ರಾಫಿಟ್ ಮಾಡ್ತೀರಾ, ನೀವು ಒಳ್ಳೆ ಪ್ರಾಫಿಟ್ ಮಾಡ್ತೀರಾ, ನೀವು ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡ್ತೀರಾ. 13 ತನಕದ ನಿಮ್ಮ ಶ್ರಮ 13 ನಂತರ ಗೊತ್ತಾಗುತ್ತೆ ರಿಸಲ್ಟ್ಸ್ ಎಲ್ಲ ನಿಮಗೆ, ಗೊತ್ತಾಯ್ತಲ್ವಾ. ಸೊ ಅದರಿಂದ ಶ್ರಮ ನಿಲ್ಲಿಸಬೇಡಿ, ಒಳ್ಳೆ ಬಿಸ್ನೆಸ್ ಆಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ವಿವಾಹಾದಿ ವಿಚಾರಗಳಿಗೆ ಬಂದರೆ ಸಪ್ತಮಾಧಿಪತಿ ನೀಚ, ಗುರುಬಲ ಇಲ್ಲ. ಸೊ ಅದರಿಂದ ಅವಿವಾಹಿತ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಮದುವೆ ಸೆಟ್ ಆಗುವ ಗೋಚಾರ ಫಲಗಳು ಖಂಡಿತ ಕಾಣ್ತಾ ಇಲ್ಲ. ಇನ್ನು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದ್ರು ಇದ್ದರೆ ಅಥವಾ ನಿಮಗೆ ಅನಿವಾರ್ಯತೆ ಇದೆ, ನಮಗೆ ಹೆಂಗಾರು ಮಾಡಿ ಏಪ್ರಿಲ್ ತಿಂಗಳಲ್ಲಿ ಮದುವೆ ಸೆಟ್ ಆಗಬೇಕು ಹಂಗೆ ಅಂತಂದರೆ, ನಾವು ಒಂದು ವಿಶೇಷವಾದ ಪರ್ವ ದಿನದಂದು ನಾವು ನಿಮಗೆ ಸ್ವಯಂವರ, ಪಾರ್ವತಿ ಹೋಮ ಇತ್ಯಾದಿಗಳು ವಿವಾಹ ಸಿದ್ಧಿಗೋಸ್ಕರ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸಿದ್ದೀನಿ, ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆಲ್ಲ ವಿಚಾರ ಗೊತ್ತಾಗುತ್ತೆ. ಬರೀ ಅವಿವಾಹಿತರ ವಿವಾಹ ವಿಚಾರ ಅಷ್ಟೇ ಅಲ್ಲ, ಸುಖ ದಾಂಪತ್ಯ, ಯಾಕೆ ಸಪ್ತಮಾಧಿಪತಿ ನೀಚಾದ್ರಿಂದ ಮದುವೆ ಆಗಿರ್ತಕ್ಕಂಥ ಗಂಡ ಹೆಂಡತಿಯವರೆಗೂ ಸಹ ಸುಖ ದಾಂಪತ್ಯ ಜೀವನ ಬಹಳ ಕಷ್ಟ. ಆದರೆ ಒಂದು ಚಾನ್ಸ್ ಏನಂತಂದರೆ, ಶುಕ್ರ ಗ್ರಹನ ಒಂದು ದೃಷ್ಟಿ ಸಪ್ತಮದ ಮೇಲೆ ಇರೋದ್ರಿಂದ ಸ್ವಲ್ಪ ಮಾತುಕತೆ ಕೂತ್ಕೊಂಡು ಸ್ವಲ್ಪ ಸಮಾಧಾನವಾಗಿ ಅಥವಾ ಇನ್ನೊಂದು ಹಿರಿಯರನ್ನೆಲ್ಲ ಕರ್ಕೊಂಬಂದು ಮಾತಾಡ್ಸ್ಕೊಂಡ್ರೆ ಸ್ವಲ್ಪ ಜಗಳ ಮನಸ್ತಾಪಗಳೆಲ್ಲ ಸಾಲ್ವ್ ಆಗಿಬಿಡುತ್ತೆ. ಸೊ ಮದುವೆ ಆಗಿರ್ತಕ್ಕಂಥವ್ರಿಗೆ ದಾಂಪತ್ಯ ಕಲಹಗಳಲ್ಲಿ ಸ್ವಲ್ಪ ಹೆಂಗಾರು ದೇವತಾರಾಧನೆ, ಒಂದು ಪೂಜೆ ಪುನಸ್ಕಾರ ಅಥವಾ ಒಂದು ಇನ್ನೊಬ್ಬರ ಹಿರಿಯರಿಂದ ಒಂದು ಮಾತು ಹೇಳಿಸ್ಕೊಳ್ಳೋದು, ಸ್ವಲ್ಪ ಜಾಸ್ತಿ ಮೌನವಾಗಿರೋದು, ಇದೆಲ್ಲ ಪ್ರಯತ್ನ ಮಾಡಿ ಸ್ವಲ್ಪ ಸರಿ ಹೋಗುತ್ತೆ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಂತೂ ಏನೂ ಸಪೋರ್ಟ್ಗಳು ಕಂಡು ಬರ್ತಾ ಇಲ್ಲ. ಇನ್ನು ಶುಕ್ರನ ದೃಷ್ಟಿಯಿಂದ ಲವ್ ಮ್ಯಾರೇಜ್ ಮಾಡೋರು ಏನಾದರೂ ಇದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಅದ್ರಿಗೆ ಹೇಳಲಿಕ್ಕೆ ಆಗಲ್ಲ ಅದು. ಆದ್ದರಿಂದ ಪಿತ್ರಾರ್ಜಿತ ಆಸ್ತಿಕ ವಿಚಾರದಲ್ಲಿ ಭೂಮಿಯನ್ನು ಹೊರತುಪಡಿಸಿ ತುಂಬ ಅನುಕೂಲತೆಗಳು ಕಂಡು ಬರ್ತಾ ಇದೆ. ಮೀಟಿಂಗ್ಗಳಾಗುತ್ತೆ, ನೀವು ಅನ್ಕೊಂಡಿದ್ದ ಜಾಗನೇ ನಿಮಗೆ ಕೊಡ್ತೀವಿ ಅಂತಲೂ ಹೇಳ್ತಾರೆ. ಪಿತ್ರಾರ್ಜಿತ ಈಗೋ ಬಂತು ಆಗೋ ಬಂತು, ಈಗೋ ಬಂತು ಆಗೋ ಬಂತು ಅನ್ನೋಲ್ಲಿ ಎಲ್ಲ ರೀತಿಯಲ್ಲಿ ಪಾಸಿಟಿವ್ ಆಗಿರುತ್ತೆ. ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮಿಂದ ನಿಮಗೆ ರಿಜಿಸ್ಟರ್ ಆಗ್ತಾ ಇರೋದಿಲ್ಲ, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಇಲ್ಲ, ಅಥವಾ ಯಾರೋ ಒಬ್ಬ ವ್ಯಕ್ತಿ ಟೈಮ್ ತೊಗೊಂಡಿರುತ್ತೋ ಏನೋ ಒಂದು ಯಾಕಂದರೆ ಎಲ್ಲ ಚೆನ್ನಾಗಿದೆ ಸರ್, ಆಗ್ಬಿಡ್ಬೇಕು ಪಿತ್ರಾರ್ಜಿತ, ಬಟ್ ಆಗ್ತಾ ಇಲ್ಲ. ಲಾಸ್ಟ್ ಮೊಮೆಂಟಲ್ಲಿ 75% ಕೆಲಸ ಬಿಟ್ಟಿದೆ, 25% ಕೆಲಸದಿಂದ ಪಿತ್ರಾರ್ಜಿತ ಆಸ್ತಿ ನನ್ನ ಕೈ ಸಿಗ್ತಾ ಇಲ್ಲ ಅನ್ನೋ ಥರದ ಸಿಚುವೇಶನ್ ಇರುತ್ತೆ. ತಂದೆಯವರು ನಿಮ್ಮ ಸಪೋರ್ಟು ಎಲ್ಲ ಸಪೋರ್ಟ್ ಚೆನ್ನಾಗಿದೆ, ಬಟ್ ಭೂಮಿಕಾರಕ ಕುಜ ನೀಚ ಸ್ಥಿತಿಯಲ್ಲಿರ್ತಾನೆ, ಆದ್ದರಿಂದ ಸಪೋರ್ಟ್ ಇಲ್ಲ. ಆದ್ದರಿಂದ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಪಿತ್ರಾರ್ಜಿತ ನಿಮಗೆ ಮಾತು ಸಿಗುತ್ತೆ, ಮಾತು ಕೊಡ್ತಾರೆ, ಅಥವಾ ಏನೇನು ಬೇಕೋ ಎಲ್ಲದೂ ಕೊಡ್ತಾರೆ, ಬಟ್ ಅಮಲಾಗುವಂಥದ್ದು ನಿಮಗೆ ಏಪ್ರಿಲ್ ದಾಟಬೇಕಾಗತ್ತೆ, ಏಪ್ರಿಲ್ ಆಗೋದಿಲ್ಲ, ಆಯಿತಾ. ಆಮೇಲೆ ಅದು ಹೇಳ್ತೀನಿ ನಾನು, ನೀವು ದೊಡ್ಡ ಕೆಲಸಗಳಿಗೆ ಕೈ ಹಾಕಲಿಕ್ಕೂ ಹೋಗಬೇಡಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಧನುರಾಶಿ, ಯಾಕೆಂದರೆ ಪಂಚಮಾಧಿಪತಿಯಾಗೂ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಅದರಿಂದ ಇದು ಬಹಳ ಪ್ರಮುಖವಾದಂಥ ವಿಚಾರ. ಕೈ ಹಾಕಿದ ಕೆಲಸಗಳು ಸಕ್ಸಸ್ಫುಲ್ಲಾಗಿ ಆಗಲ್ಲ. ಇನ್ನು ಅನಿವಾರ್ಯತೆ ಇದೆ ಅಂದರೆ 13ನೇ ತಾರೀಕು ನಂತರ ಪ್ರಯತ್ನ ಮಾಡಿ, ಅಟ್ಲೀಸ್ಟ್ ಒಂದು ಅದೃಷ್ಟವಶಾತ್ ಕೆಲಸ ಆಯ್ತಪ್ಪ ಅನ್ನೋ ರೀತಿಯಲ್ಲಿ ಏನಾದ್ರು ಆಗಬೇಕಷ್ಟೇ, ಆಯ್ತಲ್ವಾ. ತಂದೆಯವರ ಆರೋಗ್ಯ ಸರಿ ಹೋಗುತ್ತೆ, ತಂದೆಯವರ ಏನೇ ಅನಾರೋಗ್ಯ ಇದ್ದಿದ್ರೂ ಸಹ ನಿಮ್ಮ ತಂದೆಯವರಿಗೆ ಆರೋಗ್ಯ ಸರಿ ಹೋಗುತ್ತೆ, ತುಂಬ ಚೆನ್ನಾಗಾಗ್ತದೆ. ನಿಮ್ಮ ತಂದೆಯವರ ಆರೋಗ್ಯ ಸರಿ ಹೋಗುತ್ತೆ. ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವಿನ ಭಿನ್ನಾಭಿಪ್ರಾಯಗಳೆಲ್ಲ ಇದ್ದರೆ ಅದೆಲ್ಲ ಸಾಲ್ವ್ ಆಗುತ್ತೆ. ವಿವಾಹಿತ ಧನುರಾಶಿಸ್ಥರಿಗೆ ತವರು ಮನೆಯೊಟ್ಟಿಗಿನ ಅನುಕೂಲತೆಗಳು ಸಹ 13 ನಂತರ ತುಂಬ ಚೆನ್ನಾಗಿರುತ್ತೆ. 13 ತನಕ ಒಂದು ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಇದೆ, ಒಂದು ಸ್ವಲ್ಪ ಗೊತ್ತಾಗಲ್ಲ ಏನಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒತ್ತಡಗಳಿರ್ತದೆ. 13 ನಂತರ ಸ್ವಲ್ಪ ಕ್ಲಿಯರ್ ಆಗುತ್ತೆ, ಎಲ್ಲ ರೀತಿಯಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಂತಾನಕ್ಕೆ ಪ್ರಯತ್ನ ಮಾಡ್ತಕ್ಕಂಥವರಿಗೆ ಅನುಕೂಲತೆಗಳಿಲ್ಲ, ವಿವಾಹಿತರಿಗೆ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದವ್ರಿಗೆ ಅಂಥ ಅನುಕೂಲತೆಗಳು ಕಂಡು ಬರ್ತಾ ಇಲ್ಲ. ಇಲ್ಲಿ ಬಹಳ ಇನ್ನೂ ಮುಖ್ಯವಾಗಿ ನಾನು ನಿಮಗೆ ಹೇಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅರ್ಧಾಷ್ಟಮ ಶನಿ ಶುರುವಾಗಿರೋದನ್ನು ಲೇಸಿ ಆಗಲಿಕ್ಕೆ ಶುರು ಆಗ್ತಾರೆ. ಯಾವುದು ಇಂಪಾರ್ಟೆಂಟು ಅದು ಬಿಟ್ಟು ಬೇರೆ ಬೇರೆ ಏನೋ ಕೆಲಸಗಳು ಮಾಡಲಿಕ್ಕೆ ಶುರು ಮಾಡ್ಕೊಳ್ತಾರೆ. ಶುಕ್ರ ಹಾಗೂ ಶನಿಯ ಯುತಿ ಆದ್ದರಿಂದ ವಿದ್ಯೆ ಮೇಲೆ ಗಮನ ಅಲ್ಲದೆ ಬೇರೆ ಇತರ ಕಡೆ ಗಮನಗಳು ಹೋಗೋ ಸಾಧ್ಯತೆ ಇರ್ತದೆ. ಎಕ್ಸಾಮ್ಸೇ ಮುಗಿದೋಯ್ತು, ಏನು ತೊಂದರೆ ಇಲ್ಲ ಅನ್ನಂಗಿದ್ರೆ ನಂದೇನಿಲ್ಲ. ಬಟ್ ನೋಡಿ, ಇದನ್ನು ಪಾಸಿಟಿವ್ ರೀತಿ ಅಥವಾ ನಿಮಗೆ ಮೇ ನಂತರ ಎಕ್ಸಾಮ್ಸ್ಗಳಿರೋತಕ್ಕಂಥವ್ರಿಗೆಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿದೋಯ್ತು, ಏಪ್ರಿಲ್ ತಿಂಗಳು ನಡೀತಾ ಇದೆ, ಎಕ್ಸಾಮ್ಸ್ ಎಲ್ಲ ಮುಗಿದೋಯ್ತು ಅಂತಂದರೆ ಅವಾಗ ಏನು ಮಾಡಬೇಕು ಅಂತಂದರೆ ಕಲೆ, ಲಲಿತ, ಈಗ ಸಂಗೀತ, ನೃತ್ಯ ಇಂಥ ಕಡೆ ಬೇಕಾದ್ರೆ ನಿಮ್ಮ ಮಕ್ಕಳನ್ನ ಹಾಕಿ ನೀವು ಇದನ್ನು ಮಾಡ್ಬೋದು.
ಅವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಳ್ಬೋದು. ಎಕ್ಸಾಮ್ಸ್ ಇನ್ನೂ ಇದೆ, ಏಪ್ರಿಲಲ್ಲೇ ಎಕ್ಸಾಮು, ಮೇನಲ್ಲೇ ಎಕ್ಸಾಮು ಅನ್ನೋಂಥವ್ರಿಗೆಲ್ಲ ಸ್ವಲ್ಪ ಕಷ್ಟ ಇದೆ, ಅದು ಅಷ್ಟು ಉತ್ತಮವಾಗಿಲ್ಲ. ಎಲ್ಲದಕ್ಕೂ ಬಹಳ ಪ್ರಮುಖವಾಗಿ ಪರಿಹಾರಾದಿಗಳನ್ನು ಮಾಡ್ಕೊಳ್ಬೇಕು. ನೋಡಿ, ಚತುರ್ಥದಲ್ಲಿ ನೀಚ ಸ್ಥಿತಿಯಲ್ಲಿ ಬುಧ ಅಂದರೆ ಧನುರಾಶಿಯವರು ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಥರ ಏನು ಮಾತಾಡ್ತಾ ಇರೋದ್ವಿ ಗಮನ ಕೊಟ್ಟು ಮಾತಾಡಬೇಕು. ನೀವೇನೋ ಮಾತಾಡ್ತೀರಾ, ಅಲ್ಲಿ ಬೇರೆ ಏನೋ ಅರ್ಥ ಹುಟ್ಟಿಸ್ಬಿಡ್ತಾರೆ. ಅದಕ್ಕೆ ನೀವು ಏನು ಅಂಕಳ್ದಿರೋದೆಲ್ಲ ಅರ್ಥಗಳು ಹುಟ್ಟಿಸ್ಬಿಡ್ತಾರೆ ಅವರಿಗೆ. ಸೊ ಆದ್ದರಿಂದ ಆ ವಿಚಾರವಾಗಿ ತಾಯಿಯವರ ಆರೋಗ್ಯದ ವಿಚಾರ, ತಂದೆ ತುಂಬ ಸೂಪರ್, ಬಟ್ ತಾಯಿ ಆರೋಗ್ಯದ ವಿಚಾರವಾಗಿ ಗಮನ ಹರಿಸಬೇಕು. ಷಷ್ಠದಲ್ಲಿ ಗುರು ಇರ್ತಾನೆ ನಿಮಗೆ, ಷಷ್ಠದಲ್ಲಿ ರಾಷ್ಟ್ರಾಧಿಪತಿಯಾಗಿ ಷಷ್ಠದಲ್ಲಿರ್ತಾನೆ. ಸೊ ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ತುಂಬ ಕಾಳಜಿ ವಹಿಸಬೇಕು. ಧನುರಾಶಿಯವರಿಗೆ ರಾಷ್ಟ್ರಾಧಿಪತಿ ಷಷ್ಠ, ಅಷ್ಟಮದಲ್ಲಿ ನೀಚ ಸ್ಥಿತಿಯಲ್ಲಿ ಕುಜ, ರಕ್ತ ಸಂಬಂಧಿತವಾದ ಬಿ ಪಿಗಳು, ಬ್ಲಡ್ ಪ್ರೆಷರ್, ಬಿ ಪಿ, ಶುಗರು, ಈ ಥರದ ಪ್ರಾಬ್ಲಮ್ಗಳು, ಸ್ತ್ರೀಯರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಗಳು, ಅಥವಾ ಈ ಬ್ಲಡ್ ಪ್ಲೇಟ್ಲೆಟ್ಸ್ ಅಂತೀವಲ್ಲ, ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಅಂತೆಲ್ಲ ಹೇಳ್ತಾರಲ್ಲ, ಅದರದ್ದು ಕೌಂಟ್ಸು ಇದೆಲ್ಲ ವ್ಯತ್ಯಾಸ ಆಗ್ತಕ್ಕಂಥದ್ದು, ಸುಸ್ತು ತುಂಬ ಆಗ್ತಕ್ಕಂಥದ್ದು, ಬಿಸಿಲಿನ ಬೇಗೆ ತಡೆಯೋಕ್ಕಾಗ್ತಾ ಇಲ್ಲಪ್ಪ ಅನ್ನುವಂಥದ್ದು, ಇದು ಕೂಡ ಜಾಸ್ತಿ ಇರ್ತದೆ. ಹಾಗಂತ ಜೀವನದಲ್ಲಿ ಅದೃಷ್ಟವೂ ತುಂಬ ಚೆನ್ನಾಗಿ, ಯಾಕೆಂದರೆ ಭಾಗ್ಯಾಧಿಪತಿ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿ ಅಂತಂದರೆ ನೀವು ಯಾವುದನ್ನು ಆಗೋದೇ ಇಲ್ಲ, ಅಪ್ಪ ಮುಗಿದೋಯ್ತು ನನ್ನ ಕತೆ, ನನ್ನ ಲೈಫಲ್ಲಿ ಏನೂ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು. ಬಟ್ ರವಿಯ ಬಲದಿಂದ ಅದೃಷ್ಟವಶಾತ್ ಹಲವಾರು ನಿಮ್ಮ ಕೆಲಸಗಳು ಸಾಧ್ಯವಾಗುತ್ತೆ, ಹಲವಾರು ರೀತಿಯಲ್ಲಿ ಅನುಕೂಲಗಳಾಗುತ್ತೆ ರವಿಯ ಬಲದಿಂದ. ಸೊ ಅದರಿಂದ ಸ್ವಲ್ಪ ಆದಿತ್ಯ ಹೃದಯ ಸ್ತೋತ್ರ ಚೆನ್ನಾಗಿ ಪಠನೆ ಮಾಡಿ. ಆಯಿತು. ಕುಜನ ಸಮಸ್ಯೆ ಪರಿಹಾರಕ್ಕೆ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿ. ಷಷ್ಠದ ಗುರು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಗುರುವಾರ ದಿವಸ ರಾಯರ ಮಠದಲ್ಲಿ ಎಲ್ಲರೂ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಇದೆಲ್ಲದಕ್ಕಿಂತ ಒಂದು ವಿಶೇಷ ಪರಿಹಾರ ಬೇಕು. ನಾವೇನು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ ಅಂತಂದರೆ, ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ, ಮಹಾಸೂರ್ಯಗ್ರಹಣ, ಷಡ್ಗ್ರಹ ಯೋಗ, 6 ಗ್ರಹಗಳು ಒಂದೇ ರಾಶಿ ಮೀನರಾಶಿಯಲ್ಲಿರುವಂತಹ ಒಂದು ಅದ್ಭುತವಾದಂತಹ ಪರ್ವಕಾಲದ ಸಮಯ ಅದು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ, ಸೂರ್ಯಗ್ರಹಣದ ದೋಷವೂ ಪರಿಹಾರವಾಗಬೇಕು, ಶನಿ ಸಂಚಾರ ಏನು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗ್ತಾ ಇದೆ, ಅವತ್ತಿನ ದಿವಸವೇ ಆಗ್ತಾ ಇದೆ ಶನಿವಾರ ಅಮಾವಾಸ್ಯೆ, ಆ ಶನಿ ಸಂಚಾರದ ಪೀಡೆಯೂ ಪರಿಹಾರವಾಗಬೇಕು. ಹಾಗೂ ಎಲ್ಲ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ವ್ಯಾಪಾರ ಉದ್ಯೋಗಾದಿ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು. ಗುರುದೋಷ ಪರಿಹಾರವಾಗಬೇಕು. ಹೀಗೆ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಅಂತಹ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಸಹಸ್ರ 1008 ಸಂಖ್ಯೆಯಲ್ಲಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಅವತ್ತೇ ಸೂರ್ಯಗ್ರಹಣ ಇದೆ, ಆದ್ದರಿಂದ ಸೂರ್ಯಗ್ರಹಣ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೆಲ್ಲ ಎಲ್ಲ ಆರೋಗ್ಯ ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವವರಿಗೆ ಆ ಇರುವ ಗುರುಬಲ ಇನ್ನೇನು ಕೊನೆ 1-1.5 ತಿಂಗಳಿದೆ, ಆ ಗುರುಬಲದ ಫಲ ತುಂಬ ಚೆನ್ನಾಗಿ ಸಿಗಬೇಕು ನಿರ್ವಿಘ್ನವಾಗಿ. ಗುರು ದೋಷಗಳ ಪರಿಹಾರವಾಗಬೇಕು, ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಪ್ರಸಾದ ಸ್ವರೂಪದಲ್ಲಿ ಈ ವಿಶೇಷವಾದ ಒರಿಜಿನಲ್ ನೀಲಮಣಿ, ಬ್ಲೂ ಸಫೈರ್, ನೀಲಿ ಪುಷ್ಯರಾಗ, ಒರಿಜಿನಲ್ ಬ್ಲೂ ಸಫೈರ್ ಅನ್ನು ಕೊಡ್ತಾ ಇದ್ದೇನೆ. ಇದನ್ನು ಉಂಗುರದ ಸ್ವರೂಪದಲ್ಲಿ ಕೊಡ್ತಾ ಇರುವ ಉದ್ದೇಶ, ಬರೀ ಸ್ಟೋನನ್ನು ಕೊಟ್ಟರೆ ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ ಹೇಳಿ ಒಂದು ಚಿಕ್ಕ ಉಂಗುರ ಥರ ಮಾಡಿ ಕೊಟ್ಟರೆ ನೀವು ಇಟ್ಕೊಳ್ಳೋಕೆ ತುಂಬ ಅನುಕೂಲ ಆಗುತ್ತೆ ಅಂತ ಇದನ್ನು ಕೊಡ್ತಾ ಇರ್ತಕ್ಕಂಥದ್ದು, ಉಂಗುರದ ಸ್ವರೂಪದಲ್ಲಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅಷ್ಟೇ, ಕಳ್ಕೊಳ್ಬಾರ್ದು ನೀವು ಅನ್ನುವ ಕಾರಣಕ್ಕೆ ಈ ಉಂಗುರ ಸ್ವರೂಪದಲ್ಲಿದ್ದರೆ ಕಳೆದು ಹೋಗೋದಿಲ್ಲ ಅಂತ ಈ ಪವಿತ್ರವಾದಂತಹ ನೀಲಿ ಪುಷ್ಯರಾಗ ರತ್ನಗಳನ್ನು, ಶನಿಯ ರತ್ನಗಳನ್ನು ನಾನು ತಿರುನೆಲ್ಲಾರ್ ಸಾಕ್ಷಾತ್ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡ ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ, ತಿರುನೆಲ್ಲಾರ್ ಶನೇಶ್ವರನ ಸ್ವಾಮಿಯ ಒಂದು ಸಾನ್ನಿಧ್ಯ ಇದೆ, ನಳತೀರ್ಥ ಇದೆ ಅಲ್ಲಿ. ಆ ನಳತೀರ್ಥದಲ್ಲಿ ಈ ಎಲ್ಲ ಉಂಗುರಗಳನ್ನು ಆ ನಳತೀರ್ಥದಲ್ಲಿ ಫಸ್ಟ್ ಜಲಾಭಿಷೇಕದೊಂದಿಗೆ ಅಲ್ಲಿ ಅಭಿಮಂತ್ರಣ ಮಾಡಿ, ಅಲ್ಲಿಂದ ಅದನ್ನು ಸೀದಾ ನಾವು ದರ್ಭಾರಣ್ಯೇಶ್ವರ ಸ್ವಾಮಿ ಹಾಗೂ ತಿರುನೆಲ್ಲಾರ್ ನಮ್ಮ ಶನೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ತಗೊಂಡು ಹೋಗಿ ಆ ಮೂಲ ದೇವರ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆಲ್ಲೂ ಸಹ ಆ ಮೂಲ ದೇವರ ದರ್ಶನ ಸಿಗೋದ್ರೆ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ನಿಮಗೊಂದು
ತಿರುನಲ್ಲಾರು ಶನೇಶ್ವರ ಸ್ವಾಮಿಯ ದರ್ಶನವನ್ನು ಸಹ ನೀವು ಮಾಡಬಹುದು. ನಾನು ಅಲ್ಲಿ ತೆಗೆದುಕೊಂಡು ಹೋಗಿ ಈ ಒಂದು ರತ್ನಗಳನ್ನು ಲಿಟ್ ಎನರ್ಜೈಸ್ ಮಾಡಿ ತಗೊಂಡ್ಬರ್ತಾ ಇದ್ದೇವೆ. ಸೊ ಇಂಥ ಒಂದು ಅದ್ಭುತವಾದಂತಹ ಒಂದು ರತ್ನಗಳನ್ನು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಅವತ್ತಿನ ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ 3 ಅದ್ಭುತವಾದ ಸನ್ನಿಧಾನಗಳ ದರ್ಶನ ಮಾಡಿದ್ದೇನೆ. ಒಂದು ದರ್ಭಾರಣ್ಯೇಶ್ವರ ಸ್ವಾಮಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡದ್ದು, ಇನ್ನೊಂದು ಆದಿಕುಂಭೇಶ್ವರ ಸ್ವಾಮಿ ಕುಂಭಕೋಣಂ, ಅದು ಕೂಡ ಪುರಾಣ ಪ್ರಸಿದ್ಧವಾದಂತಹ ಸನ್ನಿಧಾನ. ಇನ್ನೊಂದು ಬಂದು ಅರುಣಾಚಲೇಶ್ವರ ಜ್ಯೋತಿರ್ಲಿಂಗ, ಅಂದರೆ ಅದು ಅಗ್ನಿಲಿಂಗ. ಅದು ಪಂಚಭೂತಗಳಲ್ಲಿ ಪೃಥಿವ್ಯಪ್ ತೇಜು ವಾಯುರಾಕಾಶದಲ್ಲಿ ಅಗ್ನಿಲಿಂಗ ಅನ್ನುವಂಥದ್ದು ಅರುಣಾಚಲೇಶ್ವರನ ಸ್ವಾಮಿಯ ಸನ್ನಿಧಾನ. ಈ 3 ಸ್ವಾಮಿಯ ಈಶ್ವರನ ಸನ್ನಿಧಾನಗಳಲ್ಲೆಲ್ಲ ಸಹ ಈ ಒಂದು ಉಂಗುರಗಳನ್ನು ತೆಗೆದುಕೊಂಡು ತಿರುಗಾಡಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ತಗೊಂಬಂದಿರತಕ್ಕಂಥ ಈ ಒಂದು ವಿಶೇಷವಾದಂತಹ ರತ್ನವನ್ನು ಮತ್ತೆ ಪುನಃ ಅಮಾವಾಸ್ಯೆ 29ನೇ ತಾರೀಕು ಅಮಾವಾಸ್ಯೆ ಶನಿವಾರ ಮಹಾಸೂರ್ಯಗ್ರಹಣದ ದಿವಸವೇ ಈ ಎಲ್ಲ ಹೋಮಗಳಲ್ಲಿ ಇದನ್ನು ಮತ್ತೆ ಪುನಃ ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ, ನೀವು ನಿಮ್ಮಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿಕೊಳ್ಬಹುದು, ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಜೊತೆಗಲ್ಲಿ ಇದನ್ನು ಇಟ್ಕೊಳ್ಬಹುದು. ಯಾಕೆಂದರೆ ಈ ಶನಿ ಸಂಚಾರದ ಎಲ್ಲ ದುಷ್ಪರಿಣಾಮಗಳ ಪರಿಹಾರವಾಗಿ ಒಳ್ಳೆಯ ಫಲಗಳು ಸಿಗಬೇಕು ಅನ್ನುವ ದೃಷ್ಟಿಯಿಂದ. ಇಷ್ಟೇ ಅಲ್ಲ, ನಾವು ನಿಮಗೆ ಒಂದು ಸೂರ್ಯ ಬಿಂಬ ಅಂತಲೂ ಸಹ ಕಳಿಸ್ಕೊಡ್ತೇವೆ. ಆ ಸೂರ್ಯ ಬಿಂಬವನ್ನು ನಿಮ್ಮ ಕೈಗೆ ತಲುಪಿದ ನಂತರ ಒಂದು ಅರ್ಧ ಕೆಜಿನೋ ಒಂದು ಬೊಗಸೆಯಷ್ಟು ಒಂದು ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಗೋಧಿಯಲ್ಲಿ ಈ ಒಂದು ಸೂರ್ಯ ಬಿಂಬವನ್ನು ಇಟ್ಟು ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಟ್ಟುಬಿಡಿ. ಅದನ್ನು ಅಷ್ಟೇ, ಆಸ್ ಸಿಂಪಲ್ ಆಸ್ ದ್ಯಾಟ್. ಸಿಂಪಲ್ ಅಷ್ಟು ಮಾಡಿದ್ರೆ ಸಾಕು. ನಿಮ್ಮ ಕೈಯಿಂದ ಬಿಂಬದಾನವಾಯಿತು, ನಿಮಗೆ ಅಭಿಮಂತ್ರಿತ ಒರಿಜಿನಲ್ ನೀಲಿ ಪುಷ್ಯರಾಗ ರತ್ನ ಸಿಕ್ತು, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಇರುತ್ತೆ, ಅದನ್ನು ಡೈಲಿ ಹಣೆಗೆ ಹಚ್ಕೊಂಡ್ಬಿಡಿ ಸಾಕು. ಇಂಥ ಅದ್ಭುತವಾದ ಸಿಂಪಲ್ ಪರಿಹಾರ. ಇದಕ್ಕೆ ನಿಮ್ಮ ಹೆಸರುಗಳನ್ನು ನೋಂದಾಯಿಸಲಿಕ್ಕೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಂಡ್ರಾಯಿತು. ರಿಜಿಸ್ಟರ್ ಮಾಡ್ಕೊಳ್ಬೇಕು. ಎಲ್ಲ ವಿಚಾರಗಳು ನಿಮಗೆ ವಾಟ್ಸಪ್ಪಲ್ಲಿ ಬರ್ತದೆ. ರಿಜಿಸ್ಟರ್ ಆದ ನಂತರ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಸೇರಿಸಲಾಗಿದೆ ಅಂತ ಒಂದು ಮೆಸೇಜ್ ಸಹ ನಿಮಗೆ ಬರ್ತದೆ. ನಂತರ ಅವತ್ತಿನ ದಿವಸ 21ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಬೆಳಗ್ಗೆನೆ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ಕೇಳಿಸ್ಕೊಳ್ಬಹುದು. ಲೈವಲ್ಲಿ ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ವಿಶೇಷವಾದ ಒರಿಜಿನಲ್ ನೀಲಿಮಣಿ ನೀಲಿ ಪುಷ್ಯರಾಗರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ, ಜೊತೆಗೆ ಆ ಸೂರ್ಯಬಿಂಬದ ಜೊತೆಗೆ. ಆಯ್ತಲ್ವಾ? ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.